ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನೀವೆಲ್ಲ ಚೆನ್ನಾಗಿರಬೇಕು. ದೇವರು ನಿಮಗೆಲ್ಲ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಂದರೆ ನೀವೆಲ್ಲ ನಮ್ಮ ಸಬ್ಸ್ಕ್ರೈಬರು, ವ್ಯೂವರ್ಸು, ನಮ್ಮ ಚಾನಲ್ನ ತುಂಬ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ, ಒಳ್ಳೆ ವ್ಯೂಸ್ ಕೊಡ್ತಾಯಿದ್ದೀರಾ. ನಾನು ದೇವ್ರ ಹತ್ರ ಬೇಡ್ಕೊತೀನಿ ನಿಮಗೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ನಿಮ್ಮ ಕುಟುಂಬನ ಕಾಪಾಡಲಿ ಅಂತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾಟಿ ಸ್ಟೈಲ್ ಮಟನ್ ಸಾರು ಮಾಡ್ತಾಯಿದ್ದೀವಿ. ಇದಕ್ಕೆ 3 kg ಮಟನ್ ತೊಗೊಂಡಿದ್ದೀವಿ. 3 kg ಮಟನ್ ಸಾರು ಮಾಡ್ತಾಯಿದ್ದೀವಿ. ಇದಕ್ಕೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಒಂದು 3 ಸ್ಪೂನ್ ಗಸಗಸೆ ತೊಗೊಳ್ಳಿ, ಒಂದು 15 ಲವಂಗ ತೊಗೊಳ್ಳಿ, 2 ಸಣ್ಣ ಪೀಸ್ ಚಕ್ಕೆ ತೊಗೊಳ್ಳಿ, ಒಂದು 10 ಸ್ಪೂನಷ್ಟು ಹುರುಗಡ್ಲೆ ತೊಗೊಳ್ಳಿ, ಅರ್ಧ ಚಿಪ್ಪಿನಷ್ಟು ತೆಂಗಿನಕಾಯಿ ತೊಗೊಳ್ಳಿ, ಒಂದು ಮೀಡಿಯಮ್ ಸೈಜ್ 4 ಟೊಮೆಟೊ, ಮೀಡಿಯಮ್ ಸೈಜ್ 4 ಈರುಳ್ಳಿ ತೊಗೊಳ್ಳಿ, ಒಂದು ಇಡೀ ಪುದೀನ ತೊಗೊಳ್ಳಿ, ಒಂದು ಇಡೀ ಮೆಂತ್ಯ ಸೊಪ್ಪು ತೊಗೊಳ್ಳಿ. ಮೆಂತ್ಯ ಸೊಪ್ಪನ್ನ ಬಿಟ್ಬಿಟ್ಟು ಇನ್ನೆಲ್ಲನೂ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹುರಿದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡಬೇಕು. ಮಸಾಲಾನ ಪೇಸ್ಟ್ ಮಾಡ್ಕೊಬೇಕು. ಹುರಿದು ಮಾಡೋದ್ರಿಂದ ನಿಮಗೆ ಮಟನ್ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಹಾಗೆ ಮಾಡೋದಕ್ಕೂ ಹುರಿದು ಮಾಡೋದಕ್ಕೂ ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಹುರಿದು ಮಾಡೋದ್ರಿಂದ ನಿಮಗೆ ಯಾವುದೇ ಮಟನ್ ಸಾರು ಆಗ್ಬೋದು, ಚಿಕನ್ ಸಾರು ಆಗ್ಬೋದು, ತುಂಬ ಟೇಸ್ಟ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊತಾ ಇದ್ದೀವಿ. ಇದು ಮಟನ್ ಸಾರಿಗೆ ಹಾಕೋದಕ್ಕೆ ಸ್ಟಾರ್ಟಿಂಗೆಲ್ಲ ಫ್ರೈ ಮಾಡುವಾಗ ಹಾಕ್ಕೊಬೇಕು. ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಇದಕ್ಕೆ 150 ml ಆಯಿಲ್ ಹಾಕ್ಕೊಳ್ಳಿ. 1 kgಗೆ 50 ml ಆಯಿಲ್ ಸಾಕು. ಇದು ಮಟನ್ ಅಲ್ವಾ, ಮಟನಲ್ಲಿ ನಿಮಗೆ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಬೇಕಾಗತ್ತೆ. ಚಿಕನ್ಗಾದ್ರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀವಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರು ನೋಡ್ತಾಯಿದ್ದೀರಾ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಮೇಡಮ್, ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವಾ? ಸರ್, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವಾ? ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಓಕೆ, ನೋ ಪ್ರಾಬ್ಲಮ್. ಒಂದು 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಏನಂದರೆ ಎಲ್ಲದಕ್ಕಿಂತ ಮುಖ್ಯ ಏನಂದರೆ ಆರೋಗ್ಯ ಒಂದಿದ್ರೆ ಇನ್ನೆಲ್ಲನೂ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಈಗಿನ ಕಾಲದಲ್ಲಿ ಮೇನು ಆರೋಗ್ಯನ ಕಾಪಾಡ್ಕೊಳ್ಳೋದು. ಸೊ ಅದಕ್ಕೆ ಹೇಳೋದು, ಆರೋಗ್ಯವೇ ಭಾಗ್ಯ, ಭಾಗ್ಯಲಕ್ಷ್ಮಿ ಎಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಮಾತೇ ಇದೆ. ಸೊ ನಾನು ಹೇಳೋದಂದರೆ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಹೆಲ್ತಿಯಾಗಿರೋ ಫುಡ್ನ ತಿನ್ನಿ. ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡಿ. ಮನೇಲಿ ಮಾಡಿಕೊಂಡು ನೀವು ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ದರೆ ಮನೆಯಲ್ಲಿ ಮೇನು ಗಂಡ ಹೆಂಡತಿ ಆಗ್ಬೋದು, ದೊಡ್ಡವ್ರ ಮನೇಲಿ ಯಾರೇ ಇದ್ದಾರೆ ಅವರು ಆದಷ್ಟು ಆರೋಗ್ಯವಾಗಿ ಇರಿ. ನೀವು ಚೆನ್ನಾಗಿದ್ದರೆ ಮಕ್ಕಳು ಎಲ್ಲ ಕುಟುಂಬನೇ ಚೆನ್ನಾಗಿರುತ್ತೆ. ವಾಶ್ ಮಾಡಿರೋಂಥ 3 kg ಮಟನ್ನ ಆ್ಯಡ್ ಮಾಡಿದ್ದೀವಿ. ಮಟನ್ನ ಒಳ್ಳೆ ಮಟನ್ ನೋಡಿ ತೊಗೊಳ್ಳಿ. ಎಳೆ ಮಟನ್ ತೊಗೊಳ್ಳಿ. ಮನೆಯಲ್ಲಿ ಮೇನು ಗಂಡ ಹೆಂಡತಿ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಮತ್ತು ಆರೋಗ್ಯವಾಗಿರಬೇಕು. ಆಗ ಮನೆ ಒಂದು ಸಂಸಾರ ಒಂದು ಚೆನ್ನಾಗಿದ್ದೇ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಬರುತ್ತೆ. ಇಬ್ಬರು ಯಾರಾದರೂ ಒಂದೊಂದು ಟೈಮಲ್ಲಿ ಸೋಲ್ಬೇಕು. ಒಂದು ಸಲ ಹೆಂಡತಿ ಸೋಲ್ಬೇಕು, ಒಂದು ಸಲ ಗಂಡ ಸೋಲ್ಬೇಕು. ಆವಾಗಲೇ ಸಂಸಾರ ಖುಷಿಯಾಗಿ ಸಾಗೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಹೆಣ್ಮಕ್ಳಿಗೇನೆಂದರೆ ಹೆಣ್ಮಕ್ಳೇ ಮೇನ್ ಮನೆಗೆ ಶಕ್ತಿ ಅನ್ನೋದು. ಎಲ್ಲ ಹೆಣ್ಮಕ್ಳಿಗೆ ಏನು ಕೇಳ್ಕೊಳ್ಳೋದಂದರೆ, ನಮ್ಮ ಚಾನಲ್ನ ಬೆಳೆಸ್ಬೇಕಾಗಿರೋದು ನೀವೇ ಹೆಣ್ಮಕ್ಳೇ. ನಿಮ್ಮ ಮನೆಯಲ್ಲಿ ಒಬ್ಬ ಫ್ಯಾಮಿಲಿ ಅವನಂತ ಅಂದ್ಕೊಳ್ಳಿ, ತಮ್ಮ ಅಂದ್ಕೊಳ್ಳಿ, ಅಣ್ಣ ಅಂದ್ಕೊಳ್ಳಿ, ವಯಸ್ಸಾಗಿರೋರಿದ್ದರೆ ನನ್ನ ಮಗ ಅಂದ್ಕೊಳ್ಳಿ. ನೀವು ಹೆಣ್ಮಕ್ಳು ಈ ಚಾನಲನ್ನು ನೋಡಿ ಹರಿಸ್ಬಿಟ್ರೆ ನಮ್ಮ ಚಾನಲ್ ಬೆಳೆಯುತ್ತೆ. ಸೊ ಏನಂದರೆ ಹೆಣ್ಮಕ್ಳು ಅನ್ನೋದು ಒಂದು ಬರೀ ಹೆಸ್ರು ಅಂತಲ್ಲ, ಅದೊಂದು ಶಕ್ತಿ ಇದ್ದಂಗೆ. ಸೊ ಎಲ್ಲ ಹೆಣ್ಮಕ್ಳು ಏನಂದರೆ ನಮ್ಮ ಚಾನಲ್ನ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಮಾತು ಜಾಸ್ತಿ ಆಯಿತು ನೋಡಿ. ಹುರಿದಿರೋಂಥ ಇದನ್ನು ಪೇಸ್ಟ್ ಮಾಡಿಕೊಂಡಿದ್ದೀವಿ, ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದ್ದೀವಿ.
ಇದು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಏನಾದ್ರು ನಿಮಗೆ ತಳ ಹಿಡಿತಾ ಇದೆ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕುಕ್ ಮಾಡ್ಕೊಳ್ಳಿ. ನೋಡಿ, ಇದು ಒಂದು 6 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತ. ಇದು ಹೋಮ್ ಮೇಡ್ ಧನಿಯಾ ಪೌಡ್ರು, ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪೌಡ್ರು. ಇದು ಘಮ ಘಮ ಅಂತ ಸ್ಮೆಲ್ಲು ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಟನ್ಗೆ ಚೆನ್ನಾಗಿ ಹಿಡಿಬೇಕು, ಉಪ್ಪು ಖಾರ ಚೆನ್ನಾಗಿ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಟನ್ ಸಾರು ನಿಮಗೆ 100% ಇಷ್ಟ ಆಗುತ್ತೆ. ನಾವು ಹೇಳೋ ಥರ ಪ್ರೊಸೀಜರ್ನ ಫಾಲೋ ಮಾಡಿ, ಏನೇನು ಬೇಕು ಪದಾರ್ಥಗಳನ್ನೆಲ್ಲ ಆ್ಯಡ್ ಮಾಡಿ ಯಾವಾಗ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆವಾಗ ಇದನ್ನು ಮಾಡಿ ನೋಡಿ. 100% ಬಂದೇ ಬರುತ್ತೆ. ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂತ ಏನಾದರೂ ಇದ್ದರೆ ವೀಡಿಯೋನ ಬೇಕಾದ್ರೆ ನೀವು ಡಿಸ್ಲೈಕ್ ಮಾಡಿ. ಖಾರದ ಪುಡಿನ ಹಾಕ್ಕೊಳ್ಳಿ. ಎಷ್ಟು ಖಾರ ಜಾಸ್ತಿ ತಿನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಪದಾರ್ಥಗಳು ಒಂದು ಮಟನ್ಗೆ ಎಲ್ಲದಕ್ಕೂ ಉಪ್ಪು ಖಾರ ಇಂದ ಹಿಡಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೇನು ಹಾಕ್ತೀರಿ ಎಲ್ಲ ಮಟನ್ಗೆ ಹಿಡಿಬೇಕು. ಆ ಫ್ಲೇವರ್ ಬರಬೇಕು ಮಟನಲ್ಲಿ. ಸೊ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿ. ಇದೊಂದು 1/2 ಅವರಿಂದ 45 ಮಿನಿಟ್ಸ್ ಇದು ಮಟನ್ ಸಾಂಬಾರು ಮಾಡೋಂಥದ್ದು ಪ್ರೊಸೀಜರು. ಸೊ ಸ್ವಲ್ಪ ಪೇಷನ್ಸಾಗಿ ಮಾಡಿದ್ರೆ ಒಳ್ಳೆ ಮಟನ್ ಸಾರು ಬರುತ್ತೆ. ಇದಕ್ಕೆ ಬರೀ ರಾಗಿ ಮುದ್ದೆ, ಅದಕ್ಕೆ ಏನೂ ಹಾಕ್ಬಾರ್ದು, ರೈಸ್ ಗೀಸ್ ಏನೂ ಹಾಕ್ಬಾರ್ದು. ಒಳ್ಳೆ ಮುದ್ದೆ ಮಾಡ್ಕೊತೀನಿ ಫ್ರೆಂಡ್ಸ್, ಮಸ್ತಾಗಿರುತ್ತೆ. ನೋಡಿ, ಇವಾಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನೋಡ್ತಾ ಇದ್ದರೆ ನಿಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ರುಬ್ಬಿರೋಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಚೆನ್ನಾಗಿ ಕುದಿ ಬರ್ತಾಯಿದೆ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನೀರು ಇದಕ್ಕೆ ಎಷ್ಟು ನೀರು ಬೇಕು, ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ. ನಿಮಗೆ ಹೇಗೆ ಅನಿಸೋ, ನೀವು ಹೇಗೆ ಮಾಡಬೇಕು, ನಿಮಗೆ ತೆಳ್ಳಗೆ ಬೇಕಾ ಅದೆಲ್ಲ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೀವು ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಬೇಕಾದ್ರೆ ನೀವು ಇವಾಗ ಈ ಟೈಮಲ್ಲಿ ಆ್ಯಡ್ ಮಾಡ್ಬೋದು. ಇನ್ನೂ ಒಂದು 15ರಿಂದ 20 ನಿಮಿಷದವರೆಗೂ ನೀವು ಇದು ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಹಾಕ್ಕೊಂಬಿಡಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಬೇಕಾದರೆ ಕುಕ್ಕರಲ್ಲೂ ಮಾಡ್ಬೋದು. ಅಷ್ಟು ದೊಡ್ಡ ಕುಕ್ಕರ್ ಇದ್ದರೆ ಆ ಕುಕ್ಕರಲ್ಲಿ ಮಾಡಿ, ಇಲ್ಲಾಂದರೆ ಈ ಥರ ಪಾತ್ರೆಯಲ್ಲೂ ಮಾಡ್ಬೋದು. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಒಳ್ಳೊಳ್ಳೆ ಮಟನ್ ಹಾಕ್ಸಿರಿ, ಎಲ್ಲ ಮಿಕ್ಸ್ ಮಟನ್ ಹಾಕಿದ್ದೀವಿ. ಸಸ್ಸಿನ ಅಂತಾರೆ, ಮತ್ತು ತೊಡೆ ಮಾಂಸ ಹಾಕಿದ್ದೀವಿ, ಮತ್ತು ಚಾಪ್ಸ್ ಹಾಕಿದ್ದೀವಿ, ಎಲ್ಲ ಥರ ಮಟನ್ ಹಾಕಿದ್ದೀರಿ. ಸ್ವಲ್ಪ ಫ್ಯಾಟ್ ಕೂಡ ಹಾಕಿದ್ದೀರಿ. ನೋಡಿ ಹೇಗೆ ಎಣ್ಣೆ ಬಿಟ್ಟಿದೆ ಅಂತ. ಸರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಫ್ರೆಂಡ್ಸ್. ಟೇಕ್ ಕೇರ್. ಆರೋಗ್ಯವಾಗಿರಿ. ಈಟ್ ಹೆಲ್ದಿ, ಬಿ ಹೆಲ್ದಿ.